ಮಳೆ ಶುರುವಾಗಿದೆ. ಮೋಡಗಳು ಕಪ್ಪಾಗಿ ದಟ್ಟವಾಗಿ ಕಾಣ್ತಿದೆ. ಸುಶೀಲ್ ಮತ್ತೆ ಚಂದನ್ ಒಂದೇ ಛತ್ರಿಯ ಕೆಳಗೆ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಾರೆ. ಇಬ್ಬರಿಗೂ ಹಸಿವಾಗಿರುತ್ತೆ. ಅವರು ತಿನ್ನಕ್ಕೇನಾದ್ರೂ ಸಿಗತ್ತಾ ಅಂತ ಹುಡುಕ್ತಿರ್ತಾರೆ. ಆದ್ರೆ ದಾರಿ ಪೂರ್ತಿಯಾಗಿ ಖಾಲಿ ಆದ ಹಾಗೆ ಕಾಣುತ್ತೆ. ಹತ್ತಿರದಲ್ಲಿ ಯಾವುದೇ ಗಾಡಿಯವರು ಕೂಡ ಕಾಣಿಸೋದಿಲ್ಲ. ಸುಶೀಲ್, ಈ ಮಳೆಲಿ ನಡ್ಕೊಂಡು ಹೋಗ್ತಾ ಹೊಟ್ಟೆಲಿ ಇಲಿ ಓಡಾಡ್ತಾ ಇದೆ ಕಣೋ. ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನೋಕ್ ಸಿಗ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಕೆಳಗೆ ಬಿದ್ದೋಗ್ಬಿಡ್ತೀನಿ. ಅಯ್ಯೋ ಚಂದನ್, ಸ್ವಲ್ಪ ತಾಳ್ಮೆಯಿಂದಿರೋ. ಈ ವಾತಾವರಣದಲ್ಲಿ ಹಸುವು ಎಲ್ರಿಗೂ ಆಗುತ್ತೆ. ಇನ್ನೊಂದು 2 ನಿಮಿಷ ಅಷ್ಟೇ, ಇನ್ನೇನ್ ಅಂಗಡಿ ಸಿಕ್ಬಿಡುತ್ತೆ. ಅಲ್ಲಿ ಏನಾದ್ರೂ ಸಿಕ್ಕೇ ಸಿಗುತ್ತೆ. ಚಂದನ್ ಈ ಕಡೆ ಆ ಕಡೆ ನೋಡ್ತಾನೆ. ಆಗ ಅವನಿಗೆ ರಸ್ತೆಯ ಕೊನೆಯಲ್ಲಿ ಒಂದು ಮಂದವಾದ ಬೆಳಕು ಕಾಣುತ್ತೆ. ಅಲ್ಲಿ ನೋಡು, ಅಲ್ಲಿ ಯಾವ್ದೋ ಅಂಗಡಿ ಕಾಣಿಸ್ತಾ ಇದೆ. ಹಾ, ಅದು ಓಪನ್ ಇದೆ. ಬಾ, ಬೇಗ ಹೋಗೋಣ, ಇಲ್ಲ ಅಂದ್ರೆ ಮಳೆ ಇನ್ನು ಜಾಸ್ತಿ ಆಗುತ್ತೆ. ಇಬ್ಬರು ಬೇಗ ಬೇಗ ಆ ಅಂಗಡಿ ಕಡೆಗೆ ಹೋಗ್ತಾರೆ. ಇಬ್ಬರು ಅಂಗಡಿನ ತಲುಪಿ ಅಲ್ಲಿ ಬಸೂನ ನೋಡ್ತಾರೆ. ಬಸು ತನ್ನ ಅಂಗಡಿಯಲ್ಲಿ ಫ್ರೆಶ್ ಆದ ಸಮೋಸ ಮತ್ತೆ ಬ್ರೆಡ್ ಪಕೋಡ ಕರಿತಾ ಇರ್ತಾನೆ. ಬಾಣಲಿಯಲ್ಲಿದ್ದ ಎಣ್ಣೆ ಕಪ್ಪಾಗಿ ಅಂಟಂಟಾಗಿ ಕಾಣುತ್ತೆ. ಸುತ್ತಮುತ್ತಲ ಜಾಗ ಕೂಡ ಸ್ವಲ್ಪ ಗಲೀಜಾಗಿ ಕಾಣುತ್ತೆ. ಮತ್ತೆ ಗಾಡಿಯಲ್ಲಿ ಕೂಡ ನೊಣಗಳು ಓಡಾಡ್ತಿರುತ್ತೆ. ಚಂದನ್ಗೆ ತಾಜಾ ಸಮೋಸ ನೋಡಿ ಆಸೆ ಆಗುತ್ತೆ. ಆದ್ರೆ ಸುಶೀಲ್ ಹತ್ತಿರದ ಗಲೀಜೆಲ್ಲ ನೋಡಿ ಸ್ವಲ್ಪ ಬೇಜಾರಾಗ್ತಾನೆ. ವಾವ್ ಬಸವಣ್ಣ, ಬಿಸಿ ಬಿಸಿ ಸಮೋಸ ಮಾಡ್ತಾ ಇದ್ದೀರಲ್ಲ, ನಮಗೂ ಒಂದ್ ಪ್ಲೇಟ್ ಕೊಡಿ ಬೇಕಾ? ಜೊತೆಗೆ ಆ ಚಟ್ನಿ ಕೂಡ ಸೇರ್ಸ್ಕೊಡಿ. ಅಯ್ಯೋ ಚಂದನ್, 1 ನಿಮಿಷ ಇರು. ಬಸವಣ್ಣ, ಈ ಚಟ್ನಿಗೆ ನೀರ್ ಹಾಕ್ತಿರಲ್ಲ, ಅದ್ ಎಲ್ಲಿದು? ಮತ್ತೆ ಎಣ್ಣೆ ನೋಡಿ ಯಾವ ರೀತಿ ಆಗೋಗಿದೆ. ಮಳೆನಲ್ಲಿ ಈಗಾಗ್ಲೇ ಎಲ್ರೂ ಆರೋಗ್ಯ ತಪ್ತಾ ಇದ್ದಾರೆ. ನೀನ್ ಮೊದ್ಲು ಈ ರೀತಿ ಎಲ್ಲ ಮಾತಾಡೋದ್ ನಿಲ್ಸೋ. ಮಳೆನಲ್ಲಿ ಜನ ಇದನ್ನೆಲ್ಲ ನೋಡೋದಿಲ್ಲ, ಬರೀ ಬಿಸಿ ಇರ್ಬೇಕು ಅಷ್ಟೇ. ಎಣ್ಣೆಲಿ ಎಲ್ಲ ಕೀಟಾಣುಗಳು ಸತ್ತೋಗ್ತವೆ. ಬಸವಣ್ಣ, ನೀವೊಂದ್ ಪ್ಲೇಟಿಗೆ ಹಾಕಿ. ಬಸು ಬಿಸಿಯಾದ ಸಮೋಸ ತೆಗೆದು ಪೇಪರ್ ಮೇಲೆ ಹಾಕಿ ಕೊಡ್ತಾನೆ. ಚಂದನ್ ತಕ್ಷಣ ತಿನ್ನೋಕೆ ಶುರು ಮಾಡ್ತಾನೆ. ಆದ್ರೆ ಸುಶೀಲ್ ಸ್ವಲ್ಪ ಯೋಚನೆ ಮಾಡ್ತಾನೆ. ಆದ್ರೆ ಹಸಿವು ಜಾಸ್ತಿ ಆಗಿದ್ರಿಂದ ಅವನು ಸಮೋಸ ತಿಂತಾನೆ. ರಾತ್ರಿ ಸುಶೀಲ್ ಮಂಚದ ಮೇಲೆ ಮಲಗಿರ್ತಾನೆ. ಅವನು ತುಂಬಾ ನೋವಿನಿಂದ ಹೊಟ್ಟೆನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಸುಶೀಲ್ನ ಅಪ್ಪ ಅಮ್ಮ ತುಂಬಾ ಚಿಂತೆ ಆದ ಹಾಗೆ ಕಾಣ್ತಾರೆ. ಅಮ್ಮ, ಹೊಟ್ಟೆ ಯಾಕೋ ತುಂಬಾ ನೋಯ್ತಾ ಇದೆ. ಹೇಗೆ ಅಂದ್ರೆ ಒಳಗಡೆ ಏನೋ ಓಡಾಡ್ತಾ ಇದೆ ಅನ್ನೋ ರೀತಿ. ವಾಂತಿ ಕೂಡ ಬಂದಂಗಾಗ್ತಿದೆ. ನಾನೆಷ್ಟು ಸಲ ಹೇಳಿದ್ದೀನಿ ನಿಂಗೆ, ಇಂಥ ಮಳೆಲಿ ಹೊರಗಡೆ ಗಲೀಜೆಲ್ಲ ತಿನ್ಬೇಡ ಅಂತ. ಆದ್ರೆ ನಿಂಗೂ ನಿನ್ ಫ್ರೆಂಡ್ ಇಬ್ರಿಗೂ ಬರೀ ನಾಲಿಗೆ ರುಚಿ ಬೇಕು ಅಷ್ಟೇ. ಇದನ್ ತಗೋ ಸುಶೀಲ್, ಡಾಕ್ಟರ್ ನಿಂಗೆ ಈ ಔಷಧಿ ಕೊಟ್ಟಿದ್ದಾರೆ. ಮತ್ತವ್ರು ಹೇಳಿದ್ರು ಇವಾಗಂತೂ ಹೊರಗಡೆ ಊಟ ಮಾಡಿ ತುಂಬಾ ಜನ ಹುಷಾರ್ ತಪ್ಪಿದ್ದಾರೆ ಮತ್ತೆ ಗಲೀಜ್ ನೀರ್ ಕುಡಿತಿದ್ದಾರೆ ಅಂತ. ಆ ಬಸ್ಸು ಅಂಗಡಿ ಅಂತೂ ಕಾಯಿಲೆಗಳ ಮನೆ ಆಗೋಗ್ಬಿಟ್ಟಿದೆ ಈಗಂತೂ. ಸುಶೀಲ್ ನೋವಿನಿಂದ ಎದ್ದೇಳ್ತಾನೆ. ಅವರಪ್ಪನ ಕೈಯಿಂದ ಔಷಧಿ ಇಸ್ಕೊಂಡು ಕುಡಿತಾನೆ. ಇನ್ಯಾವತ್ತೂ ಹೊರಗಡೆದು ಸಮೋಸ ಚಾಟ್ ತಿನ್ನೋದಿಲ್ಲ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೊಟ್ಟೆ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ. ಆಮೇಲೆ ಸುಶೀಲ್ ಮತ್ತೆ ಮಲ್ಕೋತಾನೆ. ಅವನಮ್ಮ ಅವನಿಗೆ ಹೊದಿಕೆ ಹೊದಿಸ್ತಾಳೆ. ಹೊರಗಡೆ ರಾತ್ರಿ ಪೂರ್ತಿ ಮಳೆ ಜೋರಾಗಿ ಬರ್ತಿರುತ್ತೆ. ಮಾರನೇ ದಿನ ಮಳೆ ನಿಂತು ಹೋಗಿರುತ್ತೆ. ಆದ್ರೆ ಎಲ್ಲಾ ರಸ್ತೆಗಳಿಗೂ ಒದ್ದೆಯಾಗಿ ಕೊಚ್ಚೆಯಿಂದ ತುಂಬಿಕೊಂಡಿರುತ್ತೆ. ಸುಶೀಲ್ ಹುಷಾರಾಗಿ ಕೊಚ್ಚೆ ತುಂಬಿದ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಒಂದು ಬೆಂಚ್ ಮೇಲೆ ಕೂತಿದ್ದ ಚಂದನ್ ಅವನಿಗೆ ಕಾಣಿಸ್ತಾನೆ. ಚಂದನ್ ನೋವಿನ ಕಾರಣದಿಂದ ಹೊಟ್ಟೆ ಹಿಡ್ಕೊಂಡು ಕೂತಿರ್ತಾನೆ. ಅವನ ಸ್ಥಿತಿ ಸುಶೀಲ್ಗಿಂತ ಇನ್ನೂ ಕೆಟ್ಟದಾಗಿ ಕಾಣಿಸ್ತಿರುತ್ತೆ. ಏನಾಯ್ತು ಚಂದನ್, ನಿನ್ ಪರಿಸ್ಥಿತಿ ನನ್ಗಿಂತ ಕೆಡ್ತಾಗಿರೋ ಹಾಗಿದೆ. ಕೇಳ್ಬೇಡಪ್ಪ, ನಿನ್ನೆ ರಾತ್ರಿ 10 ಸರಿ ಶೌಚಾಲಯಕ್ಕೆ ಹೋಗಿದ್ದೀನಿ. ಡಾಕ್ಟರ್ ಡ್ರಿಪ್ ಹಾಕೋಕ್ ಹೇಳಿದ್ರು, ಆದ್ರೆ ನಾನು ಮಾತ್ರಲ್ಲೇ ಮುಗಿಸ್ಬಿಟ್ಟೆ. ನಿನ್ನೆ ತಿಂದಿದ್ ಸಮೋಸ ಅಂತೂ ವಿಷ ಆಗೋಯ್ತು ಕಣೋ. ನಾನ್ ನಿನ್ನೆನೆ ಹೇಳಿದ್ದೆ, ಆ ಎಣ್ಣೆ ಮತ್ ನೀರು ಎರಡೂ ಚೆನ್ನಾಗಿರ್ಲಿಲ್ಲ. ಮಳೆಲಿ ನೊಣಗಳು ಎಲ್ಲಾ ಕಡೆ ಕಾಯಿಲೆ ಹರಡ್ತವೆ. ಆದ್ರೆ ನಮ್ಗಂತೂ ಬರೀ ರುಚಿ ಬೇಕಿತ್ತು ಅಷ್ಟೆ. ರುಚಿ ನೋಡಕ್ ಹೋಗಿ ಜೀವಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಆದ್ರೆ ಏನ್ ಮಾಡೋದು, ಈ ಮಳೆಲಂತೂ ಸಂಜೆ ಏನಾದ್ರೂ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಆ ತರದ್ ಏನ್ ತಿನ್ನೋದು ಅದು ಸ್ವಚ್ಛವಾಗೂ ಇರ್ಬೇಕು, ಮತ್ತೆ ಈ ಮಳೆಲಿ ಒಳ್ಳೆ ಮಜಾ ಕೂಡ ಕೊಡ್ಬೇಕು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಕಣೋ. ಎಣ್ಣೆ ಮತ್ತೆ ಸ್ವಚ್ಛವಲ್ದೇ ಇರೋ ನೀರಿಲ್ದೆ ಏನ್ ಮಾಡ್ಬೋದು ಅಂತ. ಬಾ ಮನೆಗ್ ಹೋಗೋಣ. ಇವತ್ತು ಹೊಟ್ಟೆಗೆ ಸ್ವಲ್ಪ ರೆಸ್ಟ್ ಕೊಡ್ಲೇಬೇಕು. ಸುಶೀಲ್ ಚಂದನ್ನ ಎಬ್ಬಿಸಿ ನಿಧಾನವಾಗಿ ಅಲ್ಲಿಂದ ಮನೆ ಕಡೆ ಕರ್ಕೊಂಡು ಹೋಗ್ತಾನೆ.
ರಾತ್ರಿ ಸುಶೀಲ್ ತಂದೆ ಅಡಿಗೆ ಮನೆಯಲ್ಲಿ ಕೆಲವು ಬೇಳೆ ಕಾಳುಗಳನ್ನ ಹುರಿತಾ ಇದ್ದಾನೆ. ಆಗ ಸುಶೀಲ್ ಅಲ್ಲಿಗೆ ಬರ್ತಾನೆ. ಅವನಿಗೆ ಫ್ರೆಶ್ ಆಗಿ ಹುರಿತಿರೋ ಬೇಳೆ ಕಾಳುಗಳ ಪರಿಮಳ ಬರುತ್ತೆ ಮತ್ತವನು ಉತ್ಸಾಹದಿಂದ ನೋಡ್ತಾನೆ. ಅಪ್ಪ, ನೀವ್ ಏನ್ ಮಾಡ್ತಿದ್ದೀರಾ? ಮತ್ತೆ ಇದ್ರಿಂದ ಇಷ್ಟೊಂದ್ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಇಡೀ ಮನೆಗೆ ಹರಡ್ಕೊಂಡಿದೆ. ಅದು ಸುಶೀಲ್, ಬಾಬಾ, ನೀವೆಲ್ಲ ಈಗಿನ ಕಾಲದ ಹುಡುಗರಲ್ವಾ, ನೀವೆಲ್ಲ ಹಳೇದನ್ನ ಮರ್ತು ಬಿಟ್ಟಿದ್ದೀರಾ. ನಾನೀಗ ಬಟಾಣಿ ಕಾಳನ್ನ ಬೇಯಿಸ್ತಾ ಇದ್ದೀನಿ. ಇದನ್ನೇ ಬಿಹಾರಲ್ಲಿ ಪಾರಂಪರಿಕವಾಗಿ ಪೂಂಜಾ ಅಂತ ಕರೀತಾರೆ. ಅವನು ಬಿಸಿಯಾದ ಮರಳು ತುಂಬಿದ ಪಾತ್ರೆಯಲ್ಲಿ ಬೇಳೆ ಕಾಳುಗಳನ್ನ ಹುರಿತಾ ಇರ್ತಾನೆ. ಕಾಳುಗಳು ಪಟ್ ಅಂತ ಶಬ್ದದೊಂದಿಗೆ ಸಿಪ್ಪೆ ಬಿಡೋಕೆ ಶುರುವಾಗುತ್ತೆ. ಅರೆ ವಾ, ಎಷ್ಟ್ ಬೇಗ ಬಿಸಿ ಆಗ್ಬಿಡ್ತಿದ್ದು. ಮತ್ತಿದ್ರಲ್ಲಿ ಎಣ್ಣೆ ಕೂಡ ಹಾಕಿಲ್ಲ. ಎಣ್ಣೆ, ಒಂದ್ ಹನಿ ಎಣ್ಣೆ ಕೂಡ ಬೇಕಾಗಿಲ್ಲ ಇದಕ್ಕೆ. ಅವನಪ್ಪ ಒಂದು ಜರಡಿಯಿಂದ ಹುರಿದ ಕಾಳುಗಳನ್ನ ಮರಳಿನಿಂದ ಬೇರೆ ಮಾಡಕ್ಕೆ ಶುರು ಮಾಡ್ತಾನೆ. ಸುಶೀಲ್ ತನ್ನ ಅಪ್ಪನ ಹತ್ರ ಕೂತ್ಕೊಂಡು ಇದನ್ನೆಲ್ಲ ಗಮನ ಇಟ್ಟು ನೋಡ್ತಿರ್ತಾನೆ. ಮತ್ತವನಪ್ಪ ಒಂದು ಪಾತ್ರೆಗೆ ಹುರಿದ ಕಡ್ಲೆಕಾಳು, ಕಡ್ಲೆ ಬೀಜ, ಕಡ್ಲೆಪುರಿ ಮತ್ತೆ ಜೋಳ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಇದು ಹೊರಗಡೆ ನಾವು ತಿನ್ನೋ ಸಮೋಸ ರೀತಿ ರುಚಿಯಾಗಿರುತ್ತಾ? ಇದ್ರಿಂದ ಬರೋ ಸುವಾಸನೆ ಇದೆಯಲ್ಲ, ಅದು ನಿನಗೆ ಯಾವ ದೊಡ್ಡ ಹೋಟೆಲ್ ಅಲ್ಲಿ ಕೂಡ ಸಿಗೋದಿಲ್ಲ. ಮತ್ತೆ ಇನ್ನೊಂದ್ ವಿಷಯ, ಈ ಮಳೆಗಾಲದಲ್ಲಂತೂ ಇದು ತುಂಬಾ ಒಳ್ಳೆ ಆಹಾರ. ಆಗ ಸುಶೀಲ್ ಅಮ್ಮ ಕೂಡ ಅಡಿಗೆ ಮನೆಯಿಂದ ಫ್ರೆಶ್ ಆಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ತರ್ತಾಳೆ. ಅವಳು ಅದನ್ನು ಕೂಡ ಪಾತ್ರೆಗೆ ಹಾಕ್ತಾಳೆ. ಮತ್ತೆ ಸುಶೀಲ್ ಅಪ್ಪ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಜೊತೆಗೆ ನೋಡು ಸುಶೀಲ್, ಈ ಹುರಿದಿದ್ದನ್ನ ತಿನ್ನೋದ್ರಿಂದ ಹೊಟ್ಟೆ ಕೆಡಲ್ಲ. ನಾವು ಚಿಕ್ಕವರಿದ್ದಾಗ ಮಳೆಗಾಲದಲ್ಲಿ ಇದನ್ನೇ ತಿಂತಾ ಇದ್ವಿ. ಸರಿಯಾಗಿ ಹೇಳ್ದೆ, ತಗೋ ತಿನ್ನೋಡು. ಸುಶೀಲ್ ಅಪ್ಪ ಅವನಿಗೆ ಒಂದು ಬಟ್ಲಿಗೆ ಈ ಮಿಕ್ಸ್ಚರ್ ಹಾಕಿ ಕೊಡ್ತಾನೆ. ಸುಶೀಲ್ ಒಂದು ಸ್ಪೂನ್ ತಿಂದು ನೋಡ್ತಾನೆ. ಅದರ ರುಚಿ ಎಷ್ಟು ಚಂದ ಇರತ್ತೆ ಅಂದ್ರೆ ಅವನಿಗೆ ತುಂಬಾ ಖುಷಿ ಆಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಶೀಲ್ ತನ್ನ ಅಪ್ಪ ಅಮ್ಮನ ಜೊತೆ ಕೂತು ಮಿಕ್ಸ್ಚರ್ನ ಖುಷಿಯಿಂದ ತಿಂತಾನೆ. ಅಷ್ಟೊತ್ತಿಗೆ ಚಂದನ್ ತಲೆ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅವನ ಮನೆಗೆ ಬರ್ತಾನೆ. ಅವನು ಮಳೆಯಲ್ಲಿ ನೆಂದು ಜೊತೆಗೆ ಹಸಿವಾದವನಂತೆ ಕಾಣ್ತಾನೆ. ಸುಶೀಲ್, ನಿಮ್ ಮನೆಯಿಂದ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಏನ್ ಮಾಡ್ತಿದ್ದೀರಪ್ಪ? ಬಾ ಚಂದನ್, ಕೂತ್ಕೋ. ಇಲ್ಲೋಡು, ಇದು ನಮ್ಮ ಬಿಹಾರಿ ಪೂಂಜಾ. ಚಂದನ್ ಕೂಡ ಅವರ ಜೊತೆ ಕೂತ್ಕೋತಾನೆ. ಇದು ಜೋಳ ಮತ್ತೆ ಪುರಿ ಹಾಕಿ ಮಾಡಿತ್ತಾನೆ. ಮೊದ್ಲು ಒಂದ್ ಚಮಚ ತಿನ್ ನೋಡಪ್ಪ. ಇದಕ್ಕೆ ನಮ್ಮಮ್ಮ ಉಪ್ಪು ಖಾರ ಎಲ್ಲ ಸರಿಯಾಗಿ ಸೇರ್ಸಿದಾರೆ. ಇದನ್ ತಿನ್ನೋದ್ರಿಂದ ನಿನ್ ಹೊಟ್ಟೆ ಮತ್ತೆ ಹಾಳಾಗೋದಿಲ್ಲ. ಚಂದನ್ ತಡ ಮಾಡದೆ ಮಿಕ್ಸ್ಚರ್ನ ಒಂದು ತುತ್ತು ತಿಂತಾನೆ. ಕೆಲವೇ ಕ್ಷಣದಲ್ಲಿ ಅವನ ಮುಖದ ಮೇಲೆ ಕೂಡ ಸಂತೋಷ ಕಾಣುತ್ತೆ. ಇದಂತೂ ತುಂಬಾ ರುಚಿಯಾಗಿದೆ. ಮತ್ತೆ ಸಮೋಸ ತರ ಇದನ್ ತಿಂದ್ರೆ ಹೊಟ್ಟೆನೂ ಏನಾಗಲ್ಲ. ನಾನ್ ಹೇಳಿದೆ ಅಲ್ವಾ, ಇದಕ್ಕೆ ಎಣ್ಣೆನೆ ಉಪಯೋಗಿಸಿಲ್ಲ. ಅದಕ್ಕೆ ತುಂಬಾ ಹಗುರವಾಗಿದೆ. ಮಳೆನಲ್ಲಿ ಇದಕ್ಕಿಂತ ಒಳ್ಳೆ ಮತ್ತೆ ಚೆನ್ನಾಗಿರೋ ಆಹಾರ ಬೇರೆ ಯಾವುದೂ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಎಲ್ಲ ಒಟ್ಟಿಗೆ ಕೂತು ದೊಡ್ಡ ಪಾತ್ರೆಯ ಮಿಕ್ಸ್ಚರ್ನ ತಿಂತಾರೆ. ಮತ್ತೆ ಹೊರಗೆ ಬೀಳ್ತಿದ್ದ ಮಳೆಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಮಾರನೇ ದಿನ ಮಳೆ ನಿಂತು ಹೋಗಿರುತ್ತೆ. ಆದ್ರೆ ಈಗಲೂ ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣ್ತಾ ಇರತ್ತೆ. ಹಳ್ಳಿಯಲ್ಲಿ ತಂಪಾದ ಗಾಳಿ ಜೋರಾಗಿ ಬೀಸ್ತಾ ಇರತ್ತೆ. ಸುಶೀಲ್ ಮತ್ತೆ ಚಂದನ್ ಹಳ್ಳಿ ಮಧ್ಯಭಾಗದಲ್ಲಿ ತಮ್ಮ ಚಿಕ್ಕ ಅಂಗಡಿ ಹಾಕೊಂಡು ನಿಂತಿರ್ತಾರೆ. ಕೇಳಿ ಕೇಳಿ, ಈ ಮಳೆನಲ್ಲಿ ಅನಾರೋಗ್ಯನ ಮನೆ ಕರ್ಕೊಂಡು ಹೋಗ್ಬೇಡಿ. ಬಿಹಾರದ ಹಳೆ ಕಾಲದ ಪಾರಂಪರಿಕ ಪೂಂಜಾನ ತಗೊಂಡು ಹೋಗಿ. ಕೆಲವು ಹಳ್ಳಿಯವರು ಅವರನ್ನ ನೋಡಿ ನಿಧಾನವಾಗಿ ಅವರ ಹತ್ರ ಬರ್ತಾರೆ. ಅರೆ ಸುಶೀಲ್, ನೀವಿಲ್ಲಿ ಏನನ್ ಮಾರ್ತಾ ಇದ್ದೀರಾ? ಇದು ಬಜಾರಲ್ಲಿ ಸಿಗೋ ಚಾಟ್ ರೀತಿನೇನಾ? ಇಲ್ಲ ಅಂಕಲ್, ಇದು ನಮ್ಮ ಪಾರಂಪರಿಕ ಪೂಂಜಾ. ಇದನ್ನ ನಮ್ಮಪ್ಪ ನಮ್ಮ ಮನೇಲಿ ಮಣ್ಣಿನ ಮಡಕೆನಲ್ಲಿ ಮಾಡಿದ್ದಾರೆ. ಆ ವ್ಯಕ್ತಿ ಮಿಕ್ಸ್ಚರ್ನ ಸ್ವಲ್ಪ ತಿಂದು ನೋಡ್ತಾನೆ. ಅವನಿಗೆ ತುಂಬಾ ಇಷ್ಟ ಆಗತ್ತೆ. ನಂತರ ಹಳ್ಳಿಯವರೆಲ್ಲ ಒಬ್ಬೊಬ್ಬರಾಗೆ ಬಂದು ಮಿಕ್ಸ್ಚರ್ನ ರುಚಿ ನೋಡ್ತಾರೆ. ಎಲ್ಲರೂ ಆ ಮಿಕ್ಸ್ಚರ್ನ ರುಚಿ ನೋಡಿ ಖುಷಿಯಿಂದ ತಗೊಂಡು ತಿಂತಾರೆ. ಆ ದಿನ ಮುಗಿಯೋಷ್ಟರೊಳಗೆ ಅವರ ಅಂಗಡಿ ಕೂಡ ಖಾಲಿಯಾಗುತ್ತೆ. ಅವರು ತಂದಿದ್ದ ಮಿಕ್ಸ್ಚರ್ ಎಲ್ಲಾ ಮಾರಾಟವಾಗಿರುತ್ತೆ. ಸುಶೀಲ್ ಮತ್ತೆ ಚಂದನ್ ಕೂತು ದುಡ್ಡು ಎಣಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರಪ್ಪ ಅಮ್ಮ ಕೂಡ ಅಲ್ಲಿಗೆ ಬರ್ತಾರೆ. ಈ ರುಚಿನ ನಾವು ಚಿಕ್ಕವರಿದ್ದಾಗ ತಿಂದಿದ್ ನೆನ್ಪು. ನೀವಿಬ್ರು ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ರಿ. ಅಪ್ಪ ಅಮ್ಮ, ನೋಡಿದ್ರಾ, ಇವತ್ ನಾವು ಅಷ್ಟು ಐಟಮ್ಸ್ನು ಖಾಲಿ ಮಾಡ್ಬಿಟ್ವಿ. ಊರಿನ ಜನರೆಲ್ಲ ಬೇರೆ ಕಡೆ ಸಿಗೋ ಸಮೋಸ ಬಿಟ್ಟು ನಮ್ಮ ಅಂಗಡಿ ಹತ್ರನೇ ಬರ್ತಿದ್ದಾರೆ. ನನಗೆ ಪೂರ್ತಿ ನಂಬಿಕೆ ಇತ್ತು,
ಜನಗಳಿಗೆ ಸ್ವಚ್ಛತೆ ಮತ್ತೆ ರುಚಿ ಒಟ್ಟಿಗೆ ಸಿಕ್ಕಿದ್ರೆ ಅವರು ಕೆಟ್ಟದಾಗಿರೋ ತಿಂಡಿನ ಯಾಕೆ ಇಷ್ಟಪಡ್ತಾರೆ? ಹೌದು ಅಂಕಲ್. ಮತ್ತೆ ಒಳ್ಳೆ ವಿಷಯ ಏನು ಅಂದ್ರೆ ನಾವಿದನ್ನ ಮಾಡೋದಕ್ಕೋಸ್ಕರ ಯಾವುದೇ ದುಬಾರಿ ವಸ್ತುಗಳನ್ನ ತರಬೇಕಾಗಿಲ್ಲ. ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ನಗ್ತಾರೆ. ಪರಿಸರ ಎಲ್ಲ ಖುಷಿ ಮತ್ತೆ ನೆಮ್ಮದಿಯಿಂದ ತುಂಬಿರುತ್ತೆ. ನಮ್ಮ ಕಥೆ ಇಲ್ಲಿಗೆ ಮುಗಿಯುತ್ತೆ.